ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಲೈಫ್ ಸೈನ್ಸ್ ರ್ಯಾಂಕ್ ಲಿಸ್ಟನ್ನು ಬಿಡಿ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮೇಲೆ ಕಮೆಂಟ್ ಮಾಡಿದ್ರಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋದಲ್ಲಿ ಲೈಫ್ ಸೈನ್ಸ್ ರ್ಯಾಂಕ್ ಲಿಸ್ಟನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಲೈಕ್ ಬಟನ್ ಕೂಡ ಇರುತ್ತೆ, ಲೈಕ್ ಮಾಡಿರಿ. ಓಕೆನಾ? ಬನ್ನಿ ಈಗ ಲೈಫ್ ಸೈನ್ಸ್ ರ್ಯಾಂಕ್ ಲಿಸ್ಟನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ನಿಧಾನಕ್ಕೆ ಪೇಜಸನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವು ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವು ನೋಡ್ತಾ ಹೋಗಿ. ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೋಡ್ಕೊಳ್ಳಿ, ಕ್ಯಾಂಡಿಡೇಟ್ ನೇಮನ್ನು ನೋಡ್ಕೊಳ್ರಿ, ರಿಜಿಸ್ಟ್ರೇಷನ್ ನಂಬರನ್ನು ನೋಡ್ಕೊಳ್ರಿ, ಪೇಪರ್ 1 ಎಷ್ಟು ತೆಗ್ದಿದ್ರು ಅಂತಂದೇಳಿ ನೋಡ್ಕೊಳ್ರಿ, ಪೇಪರ್ 2 ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ಅಂತಂದೇಳಿ ನೋಡ್ತಾ ಹೋಗ್ರಿ. ಹಾಗೆ ನಿಮ್ಮ ರ್ಯಾಂಕನ್ನು ನೋಡ್ತಾ ಹೋಗ್ರಿ. ಈ ಒಂದು ವಿಡಿಯೋದಲ್ಲಿ ಬರ್ರಿ, ಇಲ್ಲಿ ನೋಡ್ತಾ ಇರ್ಬೋದು ಸಾದಿಕ್ ಮಕಂದರ್ ಅಂತಂದೇಳಿ 208 ಅಂಕಗಳನ್ನು ಗಳಿಸಿ ನಂಬರ್ 1 ರ್ಯಾಂಕಲ್ಲಿ ಇರುವಂಥದ್ದು. ನೆಕ್ಸ್ಟ್ ಮೋನಿಕಾ ಡಿ ಅಂತಂದೇಳಿ ಇವರು 2ನೇ ರ್ಯಾಂಕು ಬಂದಿರುವಂಥದ್ದು. ಹಾಗೆ ರಿಷಬ್ ಎಸ್ ಅಂತಂದೇಳಿ ಇವರು ಕೂಡ 2ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಅದಾದ ನಂತರ ಸ್ಪಂದನ ಜೆ ಅಂತಂದೇಳಿ ಇವರು 3ನೇ ರ್ಯಾಂಕು ಬಂದಿರುವಂಥದ್ದು. ನೆಕ್ಸ್ಟ್ ಜ್ಯೋತಿ ಆರ್ ಅಂತಂದೇಳಿ ಇವರು 4ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಅದಾದ ನಂತರ ಅಕ್ಷತಾ ಟಿ ಎಸ್ ಕೃಷ್ಣ, ಭವನ ಎಸ್ ಅಂತಂದೇಳಿ ಇವರು 5ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಓಕೆನಾ? ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. 106 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನು ಪಡೆದವರ ಹೆಸರನ್ನು ನಾನು ಇಲ್ಲಿ ತಗೊಳ್ತಾ ಇಲ್ಲ. ಓಕೆನಾ? ಇದನ್ನು ನೀವು ಗಮನಿಸ್ಬೋದು. ಬನ್ನಿ ಈಗ ನೋಡ್ತಾ ಹೋಗೋಣ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನಿಮ್ಮ ರ್ಯಾಂಕನ್ನು ನೀವು ನಿಧಾನಕ್ಕೆ ನೋಡ್ತಾ ಹೋಗಿ. ಸ್ವಲ್ಪ ವಿಡಿಯೋ ಫಾಸ್ಟ್ ಅಂತಂದೇಳಿ ಅನಿಸಿದರೆ 0.25 ನೀವು ಇಟ್ಕೊಂಡು ನಿಧಾನಕ್ಕೆ ನೋಡ್ತಾ ಹೋಗಿ. ಯಾಕಂದರೆ ನಿಮ್ಮ ರ್ಯಾಂಕ್ ಅಲ್ಲೇ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ನೀಟಾಗಿ ನೋಡ್ತಾ ಹೋಗಿ. ನೀವು ನೋಡ್ಬೋದು 224 ಪೇಜಸ್ಗಳು ಇಲ್ಲಿ ಇರುವಂಥದ್ದು. ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ನಾನೇನು ಮಾಡ್ತೀನಿ, ಪೇಜಸ್ಸನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವು ನಿಧಾನಕ್ಕೆ 0.25 ಇಲ್ಲಿ ಇಟ್ಕೊಂಡು ನೋಡಿ, ಆಗ ನಿಮ್ಮ ರ್ಯಾಂಕು ಗೊತ್ತಾಗುತ್ತೆ. ಇಲ್ಲಿ ಹಲವಾರು ಅಭ್ಯರ್ಥಿಗಳು ಸೇಮ್ ರ್ಯಾಂಕನ್ನು ಹೊಂದಿರುವಂಥದ್ದನ್ನು ನೀವು ಗಮನಿಸಬಹುದು. ಯಾಕಂದರೆ ಸೇಮ್ ಅಂಕಗಳನ್ನು ಪಡೆದಿರೋದ್ರಿಂದ ಸೇಮ್ ರ್ಯಾಂಕ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಶುಭಾಶೇಷ್ ಅಂತೇಳಿ ಇವರು 18ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಸಂಜಯ್ ಎಮ್ ಎಸ್ ಅಂತಂದೇಳಿ ಇವರು ಕೂಡ 19ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಶಿಲ್ಪಾ ಪಿ ಎಚ್ ಅವರು ಕೂಡ 19ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಕಿರಣ್ ಇವರು ಕೂಡ 19ನೇ ರ್ಯಾಂಕನ್ನು ಪಡೆದಿರುವಂಥದ್ದು. ಇಲ್ಲಿ ನೀವು ಗಮನಿಸಬಹುದು, ಯಾಕಂದರೆ ಅವರು ಸೇಮ್ ಅಂಕಗಳನ್ನು ಪಡೆದಿರುವಂಥದ್ದು. ಇದು ಒಂದು ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟನ್ನು ನಾವಿವತ್ತು ನೋಡ್ತಾ ಇರುವಂಥದ್ದು. ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟನ್ನು ಬಿಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಯಾಕಂದರೆ ಸ್ವಲ್ಪ ಡಿಲೇ ಆಯಿತು, ಯಾಕಂದರೆ ನನಗೆ ಬೇರೆ ಕಾರಣಗಳಿಂದ ನಾನು ವಿಡಿಯೋವನ್ನು ಮಾಡೋಕ್ಕಾಗಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಮ ರ್ಯಾಂಕನ್ನು ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ಹಿಸ್ಟ್ರಿ ಸಬ್ಜೆಕ್ಟನ್ನು ನಾನು ಮಾಡ್ತಾ ಹೋಗ್ತೀನಿ. ಹಿಸ್ಟ್ರಿ ಸಬ್ಜೆಕ್ಟು ನಾಳೆ ಡೆಫಿನೆಟ್ಲಿ ಬಂದೇ ಬರುತ್ತೆ, ನೀವು ಅದನ್ನು ಗಮನಿಸ್ಬೋದು. ಈಗಾಗಲೇ ಎಕನಾಮಿಕ್ಸು ಕಾಮರ್ಸು ಸಬ್ಜೆಕ್ಟ್ಗಳನ್ನು ನಾನು ಅಪ್ಲೋಡ್ ಮಾಡಿರುವಂಥದ್ದನ್ನು ನೀವು ಗಮನಿಸಬಹುದು. ಹಾಗೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಹೋಗಿದ್ರಿ, ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಕ್ಲಿಯರಾಗಿ ಇಟ್ಕೊಂಡು ಹೋಗಿದ್ರಿ, ಸರ್ಟಿಫಿಕೇಟನ್ನು ಪಡ್ಕೊಂಡು ಹೋಗಿದ್ರಿ, ಅವರು ಕೂಡ ಕಮೆಂಟ್ ಹಾಕ್ಬೋದು. ಹಾಗೆ ಮುಂದೆ ಹೋಗುವಂತಹ ಅಭ್ಯರ್ಥಿಗಳು ಕೂಡ ಅನುಕೂಲ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ಅಂತಂದೇಳಿ ನಾನು ಇನ್ನೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೀವು ಹೋಗಿ ನೋಡ್ಬೋದು. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರು, ಪೇಪರ್ 1 ಎಷ್ಟು ತೆಗೆದಿದ್ರಿ, ಪೇಪರ್ 2 ಎಷ್ಟು ತೆಗೆದಿದ್ರಿ, ಓವರಾಲ್ ಎಷ್ಟಾಯಿತು ಅಂತಂದೇಳಿ ನೀವು ನೋಡ್ಕೊಳ್ಬೋದು. ಹಾಗೆ ನಿಮ್ಮ ರ್ಯಾಂಕನ್ನು ಕೂಡ ನೀವು ನೋಡ್ಕೊಳ್ಬೋದು. ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ 224 ಪೇಜಸ್ಗಳು ಇಲ್ಲಿ ಇರುವಂಥದ್ದು. ನಿಮ್ಮ ರ್ಯಾಂಕು ಮಿಸ್ ಆಗುವಂತಹ ಸಾಧ್ಯತೆ ಇದೆ. 0.25 ಇಟ್ಕೊಂಡು ನೀವೇನು ಮಾಡಿರಿ, ನೋಡ್ತಾ ಹೋಗಿ. ಆಗ ನಿಮ್ಮ ರ್ಯಾಂಕು ಮಿಸ್ ಆಗೋಲ್ಲ, ನಿಧಾನಕ್ಕೆ ನೋಡ್ಬೋದು ನೀವು. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬಗ್ಗೆ ಬೇಕು ಅಂತಂದೇಳಿ ಕಮೆಂಟ್ ಹಾಕ್ರಿ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂತಹ ಅಭ್ಯರ್ಥಿಗಳಲ್ಲಿ ಹಲವಾರು ತೊಂದರೆಗಳನ್ನು ನಾನು ಈ ಸಲ ನೋಡಿದ್ದೀನಿ. ನೆಕ್ಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹಾಕಿ, ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೆಲವಷ್ಟು ಅಭ್ಯರ್ಥಿಗಳು ಪಾಸ್ ಆಗಲ್ಲ ಅಂದುಕೊಂಡೇ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಅವರು ಈ ಟೈಮಲ್ಲಿ ಕ್ವಾಲಿಫೈ ಆಗಿರ್ತಾರೆ. ಹಾಗಾಗಿ ಅಪ್ಲಿಕೇಶನ್ನು
ಈಗ ಅವರು PG ಮುಗಿಸಿರಲ್ಲ, ಬಟ್ ಅಲ್ಲಿ ಏನು ಮಾಡಿರ್ತಾರೆ, ಮುಗಿಸಿದ್ದೀನಿ ಅಂತೇಳಿ ಅಪ್ಲಿಕೇಶನ್ ಹಾಕ್ತಾರೆ. ಇದರಿಂದ ಹಲವಾರು ತೊಂದರೆಗಳನ್ನು ನೀವು ಫೇಸ್ ಮಾಡ್ತೀರಿ. ಬಟ್ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನೀವು ಅಮೌಂಟನ್ನು ಕಟ್ಟಿರ್ತೀರಿ. ನೀಟಾಗಿ ನೋಡ್ಕೊಂಡು ಅಪ್ಲಿಕೇಶನನ್ನು ಹಾಕಿ, ಯಾಕಂದ್ರೆ 700 ಚಿಲ್ಲರೆ ಅಮೌಂಟನ್ನು ಕಟ್ಟಿರ್ತೀರಿ, 1000 ರೂಪೀಸ್ ಚಿಲ್ಲರೆ ಅಮೌಂಟನ್ನು ಕಟ್ಟಿರ್ತೀರಿ. ಅದಕ್ಕೆ ಸ್ವಲ್ಪ ನೀವು ಯೋಚನೆ ಮಾಡಿಬಿಟ್ಟು ಅಪ್ಲಿಕೇಶನನ್ನು ನೀಟಾಗಿ ಫಿಲಪ್ ಮಾಡಿರಿ. ತೊಂದರೆಯನ್ನು ಅನುಭವಿಸಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದು ನಿಮಗೆ ಕೊಟ್ಟಿರ್ತಾರೆ ಅಮೌಂಟನ್ನು, ಅದನ್ನು ಯುಟಿಲೈಸ್ ಮಾಡಿಕೊಡ್ರಿ ಕರೆಕ್ಟಾಗಿ. ಓಕೆನಾ? ಇಲ್ಲಿ 106 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನು ಪಡೆದುಕೊಂಡವರ ಹೆಸರನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಕ್ವಾಲಿಫೈ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ನೀವೇನು ಮಾಡಬೇಕು, ನೀಟಾಗಿ ಓದ್ಕೊಂಡು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ನಿಮ್ಮ ಹೆಸರು ಬರಲಿ ಅಂತಂದೇಳಿ ನಾನೇನು ಮಾಡ್ತಾಯಿದ್ದೀನಿ, ಶುಭ ಕೋರ್ತಾ ಇದ್ದೀನಿ. ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ. ಈಗ UGC ನೆಟ್ಟಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೀವು ಇವಾಗಲಿಂದಲೇ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಳ್ಳ್ರಿ. ಇದು ಒಳ್ಳೆ ಆಪರ್ಚುನಿಟಿ ನಿಮಗೆ. UGC ನೆಟ್ ಕ್ಲಿಯರ್ ಮಾಡಿಕೊಂಡ್ರು ಸಾಕು, ಕೆಸೆಟ್ಟೇ ಆಗಬೇಕಂತಂದೇನು ಇಲ್ಲ. ಕೆಸೆಟ್ ಆದರೂ ಆಗ್ಬೋದು, UGC ನೆಟ್ ಆದರೂ ಆಗಿರ್ಬೋದು. ಓಕೆನಾ? UGC ನೆಟ್ ಆದರೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಓಕೆನಾ? ಆದರೆ ಕೆಸೆಟ್ ಪಾಸ್ ಮಾಡಿಕೊಂಡ್ರೆ ನೀವು ಕರ್ನಾಟಕದಲ್ಲಿ ಮಾತ್ರ ನೀವು ಟೀಚಿಂಗ್ ಫೀಲ್ಡಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕೆಸೆಟ್ಟು ಮತ್ತು UGC ನೆಟ್ ಯಾವುದಾದ್ರೂ ಒಂದು ಮ್ಯಾಂಡೇಟ್ರಿ ಆಗಿದೆ. ಆದ್ದರಿಂದ ನೀವು ಎರಡರಲ್ಲಿ ಒಂದನ್ನು ಮಾಡಿಕೊಂಡ್ರೂ ಕೂಡ ಒಳ್ಳೆಯದು, ಎರಡೂ ಮಾಡಿಕೊಂಡ್ರೂ ಇನ್ನೂ ಒಳ್ಳೆಯದು. ಇದಿಷ್ಟು ಕೆಸೆಟ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನು. ಇದನ್ನು ನೀವು ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡಿರಿ, ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ. 224 ಪೇಜಸ್ ಇರೋದರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಎಲ್ಲ ಅಭ್ಯರ್ಥಿಗಳು ವಿಡಿಯೋವನ್ನು ನೋಡೋದೇ ಇಲ್ಲ, ಅರ್ಧಂಬರ್ಧ ನೋಡ್ತೀರಿ, ಕಮೆಂಟ್ ಮಾಡ್ತೀರಿ. ಇದರಿಂದ ನಾವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಿದ್ದೀವಿ. ಬಟ್ ನೀವು ಕಂಪ್ಲೀಟಾಗಿ ಒಂದು ವಿಡಿಯೋವನ್ನು ನೋಡಿ ಕಳಿಸಿ ಇನ್ನೂ ಡೌಟ್ ಬಂದರೆ ಮಾತ್ರ ನೀವು ಕಮೆಂಟ್ಸ್ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಹಾಕೋದ್ರಿಂದ ಯಾವುದೇ ರೀತಿಯ ಯೂಸ್ ಇಲ್ಲ. ಇದನ್ನು ನೀವು ಗಮನಿಸಬಹುದು. ಫುಲ್ ವಿಡಿಯೋವನ್ನು ನೋಡಿರಿ, ಏನೇ ಆಗಲಿ ಕಂಪ್ಲೀಟ್ ನೋಡಿರಿ. ಆಮೇಲೆ ನಿಮ್ಮ ಡೌಟ್ಸ್ಗಳು ಇನ್ನೂ ಏನಾದರೂ ಇತ್ತಪ್ಪ ಅಂತಂದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟು ಮಾಡ್ಬೇಕಂತಂದೇಳಿ ಕಮೆಂಟ್ ಮಾಡಿರಿ. ಈಗ ನೆಕ್ಸ್ಟ್ ನಂದು ಟಾರ್ಗೆಟ್ ಇರೋದು ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡ್ತೀನಿ ನಾಳೆ. ನೀವು ವೆಯ್ಟ್ ಮಾಡ್ಬೋದು. ನಾಳೆ ಒಂದಿನ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಇಲ್ಲಾಂದರೆ ನಾನು ಪ್ರತಿದಿನ ಒಂದೊಂದು ವಿಡಿಯೋ ಮಾಡಿ ನಿಮಗೋಸ್ಕರನೇ ರ್ಯಾಂಕ್ ಲಿಸ್ಟನ್ನು ಫಾಸ್ಟಾಗಿ ಬಿಡ್ತಾ ಇದ್ದೆ. ನಾಳೆ ಒಂದು ಹಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ನಾನು ರ್ಯಾಂಕ್ ಲಿಸ್ಟನ್ನು ಬಿಡ್ತಾ ಹೋಗ್ತೀನಿ. ಎಲ್ಲ ಅಭ್ಯರ್ಥಿಗಳು ನಿಮ್ಮ ರ್ಯಾಂಕನ್ನು ನಾಳೆ ನೋಡ್ಬೋದು. ಓಕೆನಾ? ಇದಿಷ್ಟು ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ನಮ್ಮದು ರ್ಯಾಂಕ್ ಬಂದಿದೆ ಅಂತಂದೇಳಿ ಕಟ್ ಆಫಿಗೆ ಬರಬೇಕಂತಂದೇನು ಇಲ್ಲ. ಬಟ್ ಈ ಸಲ ಆಲ್ಮೋಸ್ಟ್ ಆಲ್ 160 ಮೇಲೆ ಇದ್ದಂತಹ ಅಭ್ಯರ್ಥಿಗಳು ಮಾತ್ರ ಕ್ವಾಲಿಫೈ ಆಗಿರುವಂಥದ್ದು. ಕೆಲವೊಂದು ಸಬ್ಜೆಕ್ಟಲ್ಲಿ 140ಗೂ ನಿಲ್ಲಿಸಿದ್ದಾರೆ. ಇನ್ನು ಕೆಲವೊಂದಷ್ಟು ಸಬ್ಜೆಕ್ಟಲ್ಲಿ 158, 156 ಈ ರೀತಿಯಾಗಿ ಕಟ್ ಆಫನ್ನು ನಿಲ್ಲಿಸಿರುವಂಥದ್ದನ್ನು ನಾವು ಈ ಸಲ ನೋಡಬಹುದು. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಬಹಳ ಹೆಚ್ಚಿಗೆ ನಿಂತಿರುವುದಂತ ನಾವು ಈ ಸಲ ನೋಡ್ಬೋದು. ಹಾಗೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತಂದೇಳಿ SC ಕ್ಯಾಟಗರಿಯಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ಗ್ರೂಪ್ B, ಗ್ರೂಪ್ C ಅವರು ಏನು ಮಾಡಿದ್ದಾರೆ, ಬೈ ಮಿಸ್ಟೇಕ್ ಆಗಿ ಅವರು ಏನು ಮಾಡಿದ್ದಾರೆ, ಗ್ರೂಪ್ A ಅನ್ನು ಚೂಸ್ ಮಾಡಿರೋದ್ರಿಂದ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಗ್ರೂಪ್ A ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಗ್ರೂಪ್ Aಗೆ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಈ ಸಲ ಹೈಯೆಸ್ಟ್ ಕಟ್ ಆಫು ನಿಂತಿರುವುದನ್ನು ನಾವು ಗಮನಿಸಬಹುದು. ಯಾರಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಸರ್ಟಿಫಿಕೇಟನ್ನು ತೊಗೊಂಡವರು ಪ್ಲೀಸ್ ಕಮೆಂಟ್ ಮಾಡಿರಿ. ಓಕೆನಾ? ಹಾಗೆ ಕೂಡಬೇಡ್ರಿ, ಕಮೆಂಟ್ ಮಾಡೋದ್ರಿಂದ ನಮಗೂ ಗೊತ್ತಾಗುತ್ತೆ ಇಂಥ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಗಳು ಬಹಳ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡು ಸರ್ಟಿಫಿಕೇಟನ್ನು ತೊಗೊಂಡ್ರು ಅಂತಂದೇಳಿ ನಮಗೂ ಒಂದು ಸ್ವಲ್ಪ ಖುಷಿ ಇರುತ್ತೆ. ಖುಷಿಯನ್ನು ಶೇರ್ ಮಾಡಿಕೊಳ್ರಿ, ನಿಮ್ಮಲ್ಲೇ ಇಟ್ಕೊಳ್ಬೇಡ್ರಿ. ಓಕೆನಾ? ಈ ಒಂದು ವಿಡಿಯೋನ ಆದಷ್ಟು ಬೇಗ ಎಲ್ಲರೂ ಕೂಡ ಶೇರ್ ಮಾಡಿ. ಓಕೆನಾ? ಇದು ಕೆಸೆಟ್ ಲೈಫ್ ಸೈನ್ಸ್ ರ್ಯಾಂಕ್ ಲಿಸ್ಟ್ 2025 ಅನ್ನು ನೀವು ನೋಡ್ಕೋಬೋದು. ಹಲವಾರು ಅಭ್ಯರ್ಥಿಗಳು ಈ ಒಂದು ಎಕ್ಸಾಮಲ್ಲಿ ಪಾಸಾಗಿರೋದಂತ ನಾವು ಗಮನಿಸ್ಬೋದು. 10,000 ಚಿಲ್ಲರೆ ಈ ಲೈಫ್ ಸೈನ್ಸಲ್ಲಿ ಎಕ್ಸಾಮನ್ನು ಬರೆದಿರುವಂಥದ್ದು. ಅಷ್ಟರಲ್ಲಿ ನೀವು ನಂಬರ್ 1, ನಂಬರ್ 2 ರ್ಯಾಂಕ್ ಬಂದಿದ್ದೀರಂದರೆ ಇಟ್ಸ್ ವೆರಿ ನೈಸ್.
ಯಾರು ನಂಬರ್ 1 ರ್ಯಾಂಕ್ ಬಂದಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಕಡಿಮೆ ಅಂಕಗಳನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಮುಂದೆ ಚೆನ್ನಾಗಿ ಸ್ಕೋರ್ ಮಾಡಲಿ ಅಂತಂದೇಳಿ ನಾನು ಅವರಲ್ಲಿ ನಂಬಿಕೆ ಇಡ್ತೀನಿ. ಇದಿಷ್ಟು KSRTಗೆ ಸಂಬಂಧಪಟ್ಟಂತೆ ಲೈಫ್ ಸೈನ್ಸ್ ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್ ಬಟನ್ ಇರುತ್ತೆ, ಲೈಕ್ ಮಾಡಿರಿ. ಓಕೆನಾ? ಎಲ್ಲರಿಗೂ ಗುಡ್ ಲಕ್.